ಹಾಡುಹಗಲೇ ಮನೆಗೆ ನುಗ್ಗಿ ಕಳ್ಳತನ, ಮಾಲೀಕರ ಮುಂದೆ ಎಸ್ಕೇಪ್ ಆದ ಖದೀಮರು 1.40 ಲಕ್ಷ ನಗದು, ಚಿನ್ನಾಭರಣ ಕಳವು. ಹಾಡುಹಗಲೇ ಮನೆ ಬೀಗ ಮುರಿದು ಒಳ ನುಗ್ಗಿದ ಖದೀಮರು 80 ಗ್ರಾಂ ಚಿನ್ನ ಹಾಗೂ ಬೆಳ್ಳಿ ಪದಾರ್ಥ 1.40 ಲಕ್ಷ ನಗದು ಲಪಟಾಯಿಸಿ ಪರಾರಿಯಾದಂತಹ ಘಟನೆಯೊಂದು ನಂಜನಗೂಡಿನ ಚಾಮುಂಡಿ ಟೌನ್ಶಿಪ್ನಲ್ಲಿ ನಡೆದಿದೆ. ಮನೆ ಮಾಲೀಕರು ಬಂದರೂ ಕೂಡ ವಿಚಲಿತರಾಗದ ಖದೀಮರು ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ನಡೆದಂತಹ ಕಳ್ಳತನಕ್ಕೆ ಚಾಮುಂಡಿ ಟೌನ್ಶಿಪ್ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಖಾಸಗಿ ಕಂಪನಿ ಉದ್ಯೋಗಿ ಪುನೀತ್ ಕುಮಾರ್ ಎಂಬುವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಕಾರಿನಲ್ಲಿ ಬಂದ ಕಳ್ಳರು ಬಾಗಿಲು ಮೀಟಿ ಕೃತ್ಯವನ್ನ ಎಸಗಿದ್ದಾರೆ. ದಂಪತಿಗಳಿಬ್ಬರು ಮನೆ ಮುಂಬಾಗಿಲು ಮತ್ತು ಗೇಟ್ಗಳನ್ನು ಬೀಗ ಹಾಕಿ ಕೆಲಸ ನಿಮಿತ್ತ ತೆರಳಿದ್ದಾರೆ. ಆಗ ಹೊಂಚಾಕುತ್ತಾ ಇದ್ದಂತ ಖದೀಮರು ಮನೆಯ ಹಿಂಬಾಗಿಲು ಬಾಗಿಲನ್ನ ಮೀಟಿ ಕೃತ್ಯವನ್ನ ಎಸಗಿದ್ದಾರೆ ಅಂತ ತಿಳಿದು ಬಂದಿದೆ. ಓರ್ವ ಮನೆಯ ಮುಂಭಾಗ ಕಾರಿನಲ್ಲಿ ಕುಳಿತಿದ್ದಾನೆ, ಮತ್ತೋರ್ವ ಹಿಂಬದಿಯ ಬಾಗಿಲು ಮುರಿದು ಪ್ರವೇಶಿಸಿದ್ದಾನೆ ಅಂತ ಹೇಳಲಾಗಿದೆ. ಮನೆಗೆ ಹಿಂದಿರುಗಿದ ದಂಪತಿ ಕಾರನ್ನು ನೋಡಿದ್ದಾರೆ. ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ಕಾರಿನಲ್ಲಿದ್ದ ವ್ಯಕ್ತಿ ಮನೆಯೊಳಗಿದ್ದ ವ್ಯಕ್ತಿಗೆ ಸಿಗ್ನಲ್ ಅನ್ನ ನೀಡಿದ್ದಾನೆ. ಈ ವೇಳೆ ಚಿನ್ನಾಭರಣ ಮತ್ತು ನಗದು ಜೊತೆಗೆ ಮನೆಯೊಳಗಿದ್ದ ವ್ಯಕ್ತಿ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗಿದೆ. ಮಾಲೀಕರ ಕಣ್ಮುಂದೆಯೇ ಕೃತ್ಯ ನಡೆದರೂ ಕೂಡ ಅಸಹಾಯಕರಾಗಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ರಘು ಮತ್ತು ಎಸ್ಐ ರಘು ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಲ್ಲ ಒಮ್ಮಂಗೆ ನಾನು ಹೇಳೋದು ನಾನು ಗೋಡಲ್ಲಿ ಕಾರ್